ಸಿದ್ದಪ್ಪರೇ, ಯಾವಾಗ ಬಂದ್ರಿ? ಚೆನ್ನಾಗಿದ್ದೀರಾ? ನಾನು ಅಲ್ದ ಕಡೆಗೆ ಹೋಗಿದ್ದೆ, ಒಂದಿಟ ಎಮ್ಮೆಗೆ ಹುಲ್ ಕೊಯ್ಕೊಂಬರೋಣ ಅಂತ ಹೋಗಿದ್ದೆ. ಯಾವಾಗ ಬಂದ್ರಿ? ನಿಮ್ಮನ್ನು ಮಾತಾಡ್ಸೋಕ್ಕಾಗಲಿಲ್ಲ. ಹಂಗೆ ಹುಲ್ ಕೊಯ್ಕೊಂಬಂದು ನಾನು ಎಮ್ಮೆಗೆ ಹುಲ್ಲು ಹಾಕಿ ಅತ್ಲಾಗೆ ಹೋಗಿ ಅಲ್ಲೇ ಕುಕ್ಕೊಂಡಿದ್ದೆ ನಾನು. ನೀವು ಬಂದಿದ್ದೀರ ಅಂಬೋದು ಗೊತ್ತಾಗಲಿಲ್ಲ. ಚೆನ್ನಾಗಿದ್ದೀರಾ? ಮನೆಗೆಲ್ಲ ಚೆನ್ನಾಗಿದ್ದಾರಾ? ಹೂ ಕಾಣೋಣ, ಎಲ್ಲ ಚೆನ್ನಾಗಿದ್ದೀವಿ. ನೀನು ಚೆನ್ನಾಗಿದ್ಯಾ? ಯಾಕೋ ಕಾಲು ನೋವು ಕೈ ನೋವು ಅಂತಂತಿ ಅಂತೆ. ಹೋಗಿ ಅದನ್ನು ಆಸ್ಪತ್ರೆಗೆ ತೋರಿಸ್ಕೊಂಬರೋದು. ಅಯ್ಯೋ ಬಿಡಪ್ಪ, ವಯಸ್ಸಾದ್ಮೇಲೆ ಅಷ್ಟು ಆಸ್ಪತ್ರೆಗೆ ತೋರಿಸ್ಕೊಂಡ್ರು ಅಷ್ಟೇ, ಎಲ್ಲಿ ತೋರಿಸ್ಕೊಂಡ್ರು ಅಷ್ಟೇ. ಜಾಸ್ತಿ ಆನೆ ನೋವು ಆದಾಗ ಇಲ್ಲೇ ಪಂಡಿತ ತಕ್ಕ ಹೋಗಿ ಆತನ ಔಷಧಿ ಇಸ್ಕೊಬತ್ತೀನಿ. ಒಂದಿಟ್ಟು ಎಣ್ಣೆ ಕೊಟ್ಟೆವ್ರೆ, ಹಚ್ಕೊಂತೀನಿ. ಒಂದಿಟ್ಟು ಪರವಾಗಿಲ್ಲ. ಆದರೆ ಸ್ಯಾನಿ ಓಡಾಡೋಕ್ಕಾಗಲ್ಲ ಎಮ್ಮೆಯಿಂದ ಇವಾಗ. ಹೆಂಗೆ ಹೊತ್ಲಾಗೆ ನಮ್ಮ ಅಮ್ಮಣ್ಣನೂ ನೇತ್ರಮ್ಮನೂ ಇಬ್ಬರು ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಾ ಇದ್ದಾರೆ. ನನ್ನ ಮಗ ಟ್ಯಾಕ್ಟ್ರಿಗೆ ದುಡಿತಾನೆ. ಏನೂ ಇದಿಲ್ಲ ನಮಗೇನು. ಇವಾಗೇನು ಜೀವನ ಮಾಡೋಕ್ಕೆ ಏನು ತೊಂದರೆ ಏನೂ ಇಲ್ಲ. ಅದು ಸರಿನೇ ತಗ. ವಯಸ್ಸಾದ್ಮೇಲೆ ಈ ನೋವುಗಳೆಲ್ಲ ಇದ್ದಾವೇನೆ, ಏನು ಮಾಡೋಕ್ಕಾಗಲ್ಲ. ಈ ಯಾರು ಬರಲಿಲ್ವೇ? ಕಾಳಮ್ಮನು ಕರ್ಕೊಂಬರಕ್ಕಿಲ್ವೇನಪ್ಪ? ಕಾಳಮ್ಮನ ಪೊದ್ದುನೋ ಯಾರನ್ನಾದ್ರೂ ಒಬ್ಬನೇ ಬಂದಿದ್ಯಾ? ಅವರೆಲ್ಲ ಏನಕ್ಕೆ ಯಾಕಮ್ಮಣಿ ನೋಡಬೇಕು ಅನ್ನಿಸ್ತು, ಅದಕ್ಕೆ ಬಂದೆ. ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಾಳೆ ಎಂಬುದು ನಮಗೂ ಗೊತ್ತಿರಲಿಲ್ಲ. ನಮ್ಮೂರವ್ರು ಯಾರು ನೋಡಿದ್ರಂತೆ ಟೌನಾಗಲ್ಲಿ ಅಂಗಡಿ ತೆಗೆ ಉಪ್ಪಿನಕಾಯಿ ಕೊಡ್ಬೇಕಾರೆ ಅದಕ್ಕೆ ಹೇಳಿದ್ರು. ನೋಡ್ಕೊಂಡು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ವಿ ಕಣ. ನಾನು ಒಬ್ಬನೇ ಬಂದಿಲ್ಲ, ನನ್ನ ಜೊತೆಗೆ ತಿಪ್ಪೇನು ಬಂದೇವನೇ. ಇಲ್ಲೆಲ್ಲೋ ನೀರು ಕಡೆಗೆ ಹೋಗಿ ಬರ್ತೀನಿ ಅಂತ ಹೋದವನು. ಅಪ್ಪ ಅಪ್ಪ, ಒಬ್ಬಟ್ಟು ಆಗಿದಾವೆ, ಆಕೆ ಕೊಡ್ಲಾ? ಊಟ ಮಾಡ್ತೀರಾ? ಎಲ್ಬೋದ ತಿಪ್ಪೆ ಇಲ್ಲೆಲ್ಲೋ ನೀರು ಕಡೆಗೆ ಹೋಗ್ಬತ್ತೀನಿ ಅಂತ ಹೋದ. ಅವನು ಬರಲಿ ರಾಮ, ತಿಂದ್ಬಿಟ್ಟು ಹೋಗ್ತೀವಮ್ಮ ನಾವು. ಯಾಕೆ ಸಾವುಕಾರ್ರೆ, ಇರ್ರಿ, ಹೋಗಿರಂತೆ. ನಾಳಿಕೆ ಅಪರೂಪಕ್ಕೆ ಬಂದಿದ್ರ, ಸ್ಯಾನೆ ದಿನ ಆಗಿತ್ತು ಬಂದು. ಇರ್ರಿ, ಹೋಗಿರಂತೆ. ಇಲ್ಲ ಕಣ, ಹೋಗ್ಬೇಕು. ಅಲ್ಲಿ ಕೂಲಿಯರ್ ಬರ್ತಾರೆ, ಕಾಯಿ ಬೇರೆ ಎಲ್ಲ ಕೀಳಕ್ಕೆ ಕೇಳಿದ್ದೆ. ಅದಕ್ಕೆ ನಾನು ತಿಪ್ಪೆ ಇಬ್ಬರು ಇಲ್ಲ ಅಂತಂದರೆ ಕೆಲಸ ಆಗಲ್ಲ. ಅಲ್ಲಿ ರಾಜ ಒಬ್ಬನೇ ಏಟ್ ನೋಡ್ಕೊಂತಾನೆ, ಅವನು ಎಲ್ಲ ನೋಡ್ಕೊಂಬಕ್ಕಾಗಲ್ಲ ಒಬ್ಬನ ಕೈಲೇ. ಅದಕ್ಕೆ ಹೋಗ್ಬೇಕು. ಹೋಗ್ತೀವಿ ಬಿಡ್ರಿ. ಇನ್ನೊಂದು ದಿವಸ ಯಾವಾಗನ ಬಿಡುವಾಗಿದ್ದಾಗ ಒಂದು ತೀರನ ಒಂದು ದಿವಸ ಇದ್ದು ಹೋಗೋಕ್ಕಾಗುತ್ತೆ. ಹೋಗಮ್ಮ, ಇಕ್ಕೆಂಬರವು ತಿಪ್ಪೆ ಬೊತ್ತಾನಂಗೆ ಹಾಕ್ಯಂಬ, ತಿಂದು ಹೋಗ್ತೀವಿ ನಾವು. ಸರಿಯಪ್ಪ, ಆಯ್ತು. ಕುತ್ಕೊಳ್ಳೋಣ, ನೀನು ಕುಕ್ಕ ನಮ್ಮ ಜೊತೆಗೇನೆ ತಿಂಬಿ ಅಂತಿ. ತಿನ್ರಿ ಸಾವುಕಾರ್ರೆ ನೀವು. ನಾವು ಆಮೇಲೆ ನಿಧಾನಕ್ಕೆ ತಿಂತೀವಿ. ಕುಕ್ಕಳಣ್ಣ, ಏನು ಪರವಾಗಿಲ್ಲ. ಕುಕ್ಕ. ತಿಪ್ಪೆ ತಿಪ್ಪೆ ಆತೇನೋ ನಿಂದೆಲ್ಲ ಮುಗಿಸ್ಕೊಂಬಂದೇನೋ? ಬಾ ಕುಕ್ಕ, ಬಾ ಉಂಡು ಹೋಗೋಣ. ಆತ್ ಸಾವುಕಾರ್ರಿ. ನೀವು ಹೋಗಂಗಿದ್ರೆ ಹೋಗಿ ಬರೋಗ್ರಿ. ಇಲ್ಲಪ್ಪ, ನನಗೇನು ಅವಸರ ಆಗಿಲ್ಲ, ಹೋಗಂಗಾಗಿಲ್ಲ. ಬಾ ಕುಕ್ಕ, ಬಾ. ಅಡುಗೆ ಆಗೈತಂತೆ, ಉಂಡು ಹೋಗೋಣ ಹೊತ್ತು ಮುಂಚೆನ. ಅಪ್ಪ ತಿಪ್ಪೆ ತಗೊಳ್ರಿ, ತುಪ್ಪ ಹಾಕೊಂಡು ತಿನ್ರಿ. ಚಿಕ್ಕಮ್ಮರೇ, ನಿಮ್ಮ ಮನೆ ತುಪ್ಪ ಹಂಗೇನೆ ಘಮ ಘಮ ಅಂತೈತೆ ಚಿಕ್ಕಮ್ಮರಿ. ನಮ್ಮ ಅತ್ತೇನಿ, ನಮ್ದು ಎಮ್ಮೆ ಐತಲ್ಲ, ಕರಿಯುತ್ತಲ್ಲ, ವಾರಕ್ಕೂ 2 ವಾರಕ್ಕೂ ಒಂದಿಷ್ಟು ಬೆಣ್ಣೆ ಆದಾಗ ಕಾಸು ಸಿಕ್ಕುತ್ತೆ. ತಿನ್ರಿ ಹಾಕೊಂಡು. ಯಪ್ಪ ತಿನ್ನಪ್ಪ. ನೇತ್ರಮ್ಮ, ನಿಮ್ಮ ಅವನಿಗೂ ಕೊಡು. ನಮ್ಮ ಜೊತೆಗೇನೆ ತಿಂದಿದ್ದ ಅವಣ್ಣ. ನೀನು ಅವ ತಂದ್ಕೊಡ್ಲಾ? ತಾಂಬರಮ್ಮ ನನ್ಗೂ. ಗಿರೀಶ್ ಎಲ್ಗೋದ್ನಮ್ಮ? ಕೆಲಸದಿಂದ ಬಂದು ಇಲ್ಲೇ ಎಲ್ಲ ಹೊರಗಡೆಗೆ ಹೋಗಿ ಬರ್ತೀನಿ ಅಂತ ಹೋದ್ರು. ತಗೊಳ್ಳಿ ಮಾವ, ಅವ್ರು ಬಂದ ತಕ್ಷಣ ಅವ್ರಿಗೂ ಹಾಕ್ಕೊಡ್ತೀನಿ, ನೀವು ತಿನ್ರಿ. ಮಾವ ತುಪ್ಪ ಹಾಕ್ಲಾ ನಿಮ್ಗೂನು? ನನ್ಗೇನು ಬೇಡ ಬಿಡಮ್ಮ. ತುಪ್ಪ ಏನು ಬೇಡ, ಹಂಗೆ ತಿಂತೀನಿ ಇವಳು. ಅಪ್ಪ ಬಾಕ್ಸ್ ನಾಕೊಂಡೇಳ, ಒಬ್ಬಟ್ಟು ಇಕ್ಕಿದ್ದೀನಿ, ಕಾಯಿ ಒಬ್ಬಟ್ಟ. ಹೋದ ತಕ್ಷಣ ಕೊಡು ಅಮ್ಮಗೆ, ತಿಂತೈತಿ. ಅವು ನಿನ್ನೆ ಯಾಕೆ ಇಕ್ಕಕ್ಕೆ ಹೋಗಿದ್ದಮ್ಮ? ಅಲ್ಲೇ ಯಾವಾಗನ ಮಾಡಾರು. ಅಯ್ಯೋ, ನಿಮ್ಮನೆಗೆ ಮಾಡ್ತಲೇ ಇರ್ತೀರಾ? ನಾನು ಕಳ್ಸಿರವು ಅಂತಂದ್ರೆ ಅಮ್ಮಗೆ ಇಷ್ಟ. ಅದಕ್ಕೆ ಇಕ್ಕಿದ್ದೀನಿ, ಕೊಡು. ತಿಪ್ಪೆ, ನೀನು ಒಂದೆರಡು ಆಯಿಸ್ಕೊಂಡೋಗೋ, ನಿನ್ನ ಹೆಂಡತಿಗೂ ಕೊಡು. ಇರ್ಲಿ ಬಿಡ್ರಿ ಚಿಕ್ಕಮ್ಮವ್ರೆ, ನನ್ನ ಹೆಂಡತಿ ಇನ್ನೇನು ನಿಮ್ಮ ಮನೆಗೆ ಇರ್ತಾಳಲ್ಲ, ಅಲ್ಲೇ ಅಮ್ಮವ್ರು ಕೊಡ್ತಾರೆ, ತಿಂತಾಳೆ. ನಾನು ಇನ್ನೇನು ತಗೊಂಡೋಗೋಣ, ಇಲ್ಲೇ ನಾನು ತಿಂದು ಹೋಗ್ತೀನಲ್ಲ. ಇನ್ನೇನು ನನ್ನ ಹೆಂಡತಿ ಅಲ್ಲೇ ಕೆಲಸ ಮಾಡ್ತಿರ್ತಾಳಲ್ಲ, ಅಮ್ಮವ್ರು ಅಲ್ಲೇ ಕೊಡ್ತಾರೆ. ಸರಿನಪ್ಪ, ಹಂಗೆ ಮಾಡು. ಬಾಕ್ಸ್ ಹಾಕಿ ಇಕ್ಕಿದ್ದೀನಿ. ಹಂಗೇನೆ ಒಂದೆರಡು ಡಬ್ಬನ ಬಾಟ್ಲಿಗಳ ಉಪ್ಪಿನಕಾಯಿ ನಾವು ಇಕ್ಕಿದ್ದೀನಿ ಕಣಪ್ಪ. ಚೆನ್ನಾಗಿದ್ದಾವೆ, ಸೂಜಿ ಹಾಕಿರವು, ಬಲ್ ರುಚಿಯಾಗಿರ್ತವೆ. ಉಂಬಕ್ಕೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಹೆಂಚಿಗೆ. ನಾನು ಹೇಳೋಣ ಅಂದ್ಕೊಂಡೆ, ಉಪ್ಪಿನಕಾಯಿ ಮಾಡ್ತಿರಲ್ಲ, ಒಂದಿಷ್ಟು ಇಕ್ಕಮ್ಮ ನೋಡೋಣ. ನಿಮ್ಮ ಅಣ್ಣಯ್ಯ ನಿಮ್ಮ ಅಮ್ಮಯ್ಯ ತಿಂತಾರೆ, ಹೆಂಗೈತಿ ಅಂತಾನೆ ಅವರು ಹೇಳ್ತಾರೆ. ಒಂದಿಟ್ಟು ಹೆಂಗೆ ಮಾಡ್ತೀರ ಉಪ್ಪಿನಕಾಯಿ ಅಂತಾನೆ ಅವ್ರಿಗೂ ತೋರಿಸ್ದಂಗೆ ಆಗುತ್ತೆ ಅಂತಾನೆ ಹೇಳೋಣ ಅಂದ್ಕೊಂಡೆ. ಹೆಂಗೆ ನೀನು ಇಕ್ಕಿದೀಯ ಬಿಡು. ಸರಿ, ಒಂದು ಬ್ಯಾಗ್ನಾಗೆ ರೆಡಿ ಮಾಡಿ ಇಕ್ಕು, ತಗೊಂಡು ಹೋಗ್ತೀವಿ. ಹೂನಪ್ಪ, ನಾನು ಆಲೇನೆ ರೆಡಿ ಮಾಡಿ ಇಕ್ಕಿದ್ದೀನಿ ಬ್ಯಾಗ್ನ. ಸರಿ ಅಮ್ಮ. ಸರಿ, ತಿಂತಾ ಇರ್ರಿ. ಇನ್ನೊಂದಿನ ತತ್ತೀನಿ. ತಿಪ್ಪೆ ತರ್ಲೇನ ಇನ್ನೊಂದ? ಬ್ಯಾಡ ಚಿಕ್ಕಮ್ಮರಿ, ಸಾಕು. ಸಿಹಿ ಅಡುಗೆ ಜಾಸ್ತಿ ತಿಂಬಕ್ಕಾಗಲ್ಲ. ಕೋಳಿ ಸಾರು ಕುರಿ ಸಾರು ಆದರೆ ತಿನ್ಬೋದು. ಮಾಡೋಣ ಹೇಳೋ ತಿಪ್ಪೆ, ಇನ್ನೊಂದ್ಸಲ ಬಾ. ಶ್ರಾವಣ ಕಳೀಲಿ, ಅವಾಗ ಬರ್ರಿ. ಅವಾಗ ಯಾಕಾದ್ರೂ ಕುರಿ ಸಾರು ಕೋಳಿ ಸಾರು ಏನಾರ ಮಾಡ್ತೀನಿ, ಉಂಡು ಹೋಗಿರಂತೆ. ಯಪ್ಪ, ನಿನ್ಗೆ ಹಾಕ್ಲಿ ಇನ್ನೊಂದ? ಬ್ಯಾಡ ಕಣಮ್ಮ, ನನಗೂ ಸಾಕಮ್ಮ. ಅವ ನಿಮಗೆ? ನನಗೂ ಬೇಡಮ್ಮ. ಸಾಕು.
ಯಪ್ಪ ಆತ ಸರಿ ಆತು ಇರು ಬ್ಯಾಗ್ ತಂದು ಕೊಡ್ತೀನಿ ಹೋಗ್ತೀನಿ ಅಂತೀರ ಇರ್ರಿ ನಾಳೆ ಹೋಗಿರಿ ಅಂತಂದ್ರಿ ಇರ್ಲಿ ಬಿಡಮ್ಮ ಇನ್ನೇನು ನೋಡ್ಕೊಂಡಿದೀವಲ್ಲ ಹೋಗ್ತೀವಿ ಇನ್ನೊಂದ್ಸಲ ಯಾವಾಗ ನಿಮ್ಮ ಅಮ್ಮ ಇನ್ನು ಕರ್ಕೊಂಬರ್ತೀನಿ ಅವಾಗ ತಿರ ಒಂದು 2 ದಿವಸ ಇದ್ದು ಹೋಗ್ತೀವಿ ತಿಪ್ಪೇನ ಅಲ್ಲೇ ಬಿಟ್ಟು ಬರ್ತೀನಿ ಅವನ್ನೆಲ್ಲ ನೋಡ್ಕೊಂತಾನೆ ಅವನು ರಾಜನು ಎಲ್ಲನ ಸರಿಯಪ್ಪ ಆಯ್ತು ಬ್ಯಾಗ್ ತತ್ತೀನಿ ಇರು ಸೌಕರ್ರೆ ಅಡ್ಕೆಲೆ ಗಿಡ್ಕೆಲೆ ಹಾಕ್ಯಂತೀರಿ ತರೇನು ಅಡ್ಕೆಲೆನ ಅಡ್ಕೆಲ್ಲ ಏನು ಬೇಡ ನಮಗೆ ಒತ್ತಾಗುತ್ತೆ ಹೋಗಬೇಕು ನಿಮ್ಮ ಅತ್ತೆಯಲ್ಲಿ ಗೊತ್ತಮ್ಮ ಬರಲೇ ಇಲ್ಲ ನಿನ್ನ ಗಂಡನೂ ಬರಲಿಲ್ಲ ಈಗ ಬರ್ತಾರಿರಪ್ಪ ಅವ್ರಿಬ್ರು ಇಬ್ರು ಬರ್ತಾರೆ ಹೇಳಿ ಹೋಗಿರಂತೀರಿ ತಗ ತಾಳ ತಿಪ್ಪೆ ಹಿಡ್ಕ ಈ ಬ್ಯಾಗ್ನ ಕಿಕ್ಕಿದ್ದೀನಿ ಕಾಯಿ ಒಬ್ಬಟ್ಟು ಆಮೇಲೆ ಉಪ್ಪಿನಕಾಯಿ ಎಲ್ಲನ ಸರಿ ಕೊಡಿ ಚಿಕ್ಕಮ್ಮರೆ ಹಿಡ್ಕೊಂತೀನಿ. ತಿಪ್ಪೆ ತಿಪ್ಪೆ ಹೆಂಗ್ ನಡೀತಾಯ್ತು ಸಂಸಾರ ನಿನ್ನ ಹೆಂಡತಿ ಹೆಂಗ್ ಚೆನ್ನಾಗಿ ನೋಡ್ಕೊಂತಾಳ ನಿನ್ನ ಹ್ಞೂ ಚಿಕ್ಕಮ್ಮರೆ ಚೆನ್ನಾಗಿ ನಡೀತೈತೆ ಚೆನ್ನಾಗಿ ನೋಡ್ಕೊಂತಾಳೆ ಏನು ತೊಂದರೆ ಇಲ್ಲ. ಹೌದೇನು ಹೇಳ್ದಂಗೆ ಕೇಳ್ತಾಳ ಹೆಂಗೆ ತಿಪ್ಪೆ ನಿನ್ನೆ ಕೇಳ್ತಾ ಇರೋದು ನಿನ್ನ ಹೆಂಡತಿ ನೀನು ಹೇಳಿದ್ದ ಕೇಳ್ತಾಳ ಹ್ಞೂ ಚಿಕ್ಕಮ್ಮರೆ ಹೇಳ್ದಂಗೆ ಕೇಳ್ತೀನಿ ಹೇಳ್ದಂಗೆ ಕೇಳ್ತೀನಿ ಅಂದ್ರೆ ಅವಳು ಹೇಳಿದ್ದ ನೀನ್ ಕೇಳ್ತೀಯ ನಂಗಾರೆ ಗೊತ್ತಿತ್ತು ಅವಳೊಂದಿಟ್ಟು ಘಾಟಿ ತಿಪ್ಪೆ ಒಂದಿಟ್ಟು ಮೆತ್ತ ನಾನು ಅಡಿಕೆ ಅಂತಾಳ ಅವಳು ಹೇಳ್ದಂಗೆ ಕೇಳಂಗ್ ಮಾಡ್ಕೊಂಡಿಕ್ಕ ಇಕ್ಕೆ ಅಂತಾಳೆ ಅಂತಾನ ನಾನು ಅಂದ್ಕೊಂಡೆ ಅವತ್ತು ಮದುವೆ ಮಾಡ್ತೀವಿ ಅಂತ ನನ್ನ ಅಪ್ಪ ಅಮ್ಮ ಹೇಳ್ದಾಗ್ಲೇನೆ ಹಂಗೆ ಆಗಿತ್ತು ನೋಡು ನೀನು ಅವಳು ಹೇಳ್ದಂಗೆ ಕೇಳಂಗ್ ಆಗಿತ್ತು ಇವತ್ತು ಅಲ್ವೇ ಏನಲ್ಲ ತಿಪ್ಪೆ ನೀನು ಹಂಗಾರೆ ಗುಲಾಬಿ ಹೇಳ್ದಂಗೆ ಕೇಳ್ತೀಯೇನು ಅಯ್ಯೋ ಹಂಗಲ್ಲ ಚಿಕ್ಕಮ್ಮರೆ ನಾನು ಹೇಳಿದ್ದು ನಾನು ಹೇಳ್ದಂಗೆ ಅವಳು ಕೇಳ್ತಾಳೆ ನಾನು ಯಾಕೆ ಅವಳು ಹೇಳ್ದಂಗೆ ಕೇಳೋಣ ಏನೋ ಪೋಟ್ನಲ್ಲಿ ನೀನು ಸುಖವಾಗಿದ್ರೆ ಅಷ್ಟೇ ಸಾಕು ಬಿಡು ಚೆನ್ನಾಗಿದ್ಯಾ ತಾನೆ ಗಂಡ ಎಂತಿ ಇಬ್ರು ನೀನು ಹೇಳ್ದಂಗೆ ಅವಳಾದ್ರೂ ಕೇಳಲಿ ಅವಳು ಹೇಳ್ದಂಗೆ ನೀನಾದ್ರೂ ಕೇಳು ಒಟ್ನಲ್ಲಿ ಇಬ್ರು ಚೆನ್ನಾಗಿ ಏನೇನು ಆಗಿದ್ರೆ ಸಾಕು ಹ್ಞೂ ಚಿಕ್ಕಮ್ಮರೆ ಚೆನ್ನಾಗಿದ್ದೀವಿ ಇಬ್ರು ಏನು ತೊಂದರೆ ಇಲ್ಲ ಸರಿ ನಾವಿನ್ ಬರ್ತೀವಿ. ಸರಿ ಆಯ್ತು ಒಳ್ಳೇದಾಗ್ಲಿ ಹೋಗ್ಬಾ ಎಲ್ಲಾರನು ಕೇಳ್ದೆ ಅಂತ ಹೇಳು ಊರಾಗಿ ಅಪ್ಪ ಹೋದ ತಕ್ಷಣ ಈ ಒಬ್ಬಟ್ನ ಅಮ್ಮಯ್ಗೂ ಪದ್ದುಗೂ ಎಲ್ಲಾರ್ಗೂ ಕೊಡ್ರಿ ಸರಿ ಆತಮ್ಮ ಹೋದ ತಕ್ಷಣ ಹೇಳ್ತೀನಿ ಹೇಳಿ ನಿಮ್ಮ ಅಮ್ಮಗೆ ಅವಳೆ ಎಲ್ಲರಿಗೂ ಕೊಡ್ತಾಳು ನಂದ ಕರ್ರಿ ಅಲ್ಲಿ ಹೊರಟ ಊರಿಗೆ ಕಣಕ್ಕ ಹೋಗ್ಬೇಕು ಬರ್ತೀವಿ ನಾವು ಸರಿ ಆಯ್ತು ಒಳ್ಳೇದಾಗ್ಲಿ ಹೋಗ್ಬರ್ರಿ ಅಳಿ ಅಂದ್ರೆ ಎಲ್ಲಿಗೆ ಹೋಗಿದ್ರಿ ಇವಾಗ ಬಂದ್ರಾ ಹ್ಞೂ ಮಾವ ಬೆಳಗ್ಗೆಯಿಂದ ಕೆಲ್ಸಕ್ಕೆ ಹೋಗಿದ್ನಲ್ವಾ ಬೇಜಾರಲ್ವಾ ಸುಮ್ಮನೆ ಹಂಗೆ ಹೋಗಿದ್ವಿ ಹುಡುಗರ ಜೊತೆಗೆ ಅತ್ಲಾಗಿ ಜಾಸ್ತಿ ಹುಡುಗರ ಜೊತೆಗೆ ಸೇರಕ್ಕೆ ಹೋಗ್ಬೇಡ್ರಿ ಸರಿ ಇರಲ್ಲ ಕರ್ಕೊಂಡು ಹೋಗ್ಬಿಡ್ತಾರೆ ಎಣ್ಣೆ ಕುಡಿಯೋಕೆ ಇಸ್ಪಿಟ್ಟಾಡಕ್ಕೆ ಅದಕ್ಕೆ ಇದಕ್ಕೆ ಅಂತೇಳಿ ತಿರ್ಗ ಆಮೇಲೆ ಸಾಲ ಮಾಡ್ಕೊಬೇಡ್ರಿ ನೀವು ಹುಷಾರಾಗಿ ಜೀವನ ಮಾಡೋದು ಕಲ್ತ್ಕೊಳ್ರಿ ದುಡಿಮೆ ಮಾಡ್ಕೊಂಡು ಇಲ್ಲ ಮಾವ ಏನೋ ಕೆಲಸದಿಂದ ಬಂದಾಗ ಒಂದು ಸ್ವಲ್ಪ ಬೇಜಾರಾಗುತ್ತಲ್ಲ ಆವಾಗ ಹೋಗ್ತೀನಿ ಅಷ್ಟೇನೆ ಇನ್ನೇನು ಬೆಳಗ್ಗೆ ಸಾಯಂಕಾಲ ತಕ್ಕ ಕೆಲಸ ಇದ್ದೇ ಇರುತ್ತಲ್ಲ ಇನ್ನೆಲ್ಲಿ ಹೋಗಕ್ಕೆ ಬಿಡುವಾಗಲ್ಲ ಯಾರ ಜೊತೆಗೂ ನಾನೇನು ಹೋಗೋದು ಇಲ್ಲ ಇವಾಗ ಸರಿ ಆಯ್ತು ಹೆಂಗೋ ನೀವು ಟ್ಯಾಕ್ಟರ್ ದುಡಿತಾ ಇದ್ದೀರಾ ನಮ್ಮಮ್ಮ ನೀನು ಉಪ್ಪಿನಕಾಯಿ ವ್ಯಾಪಾರ ಮಾಡಿ ಚೆನ್ನಾಗಿ ದುಡಿತಾ ಇದ್ದಾಳೆ ಚೆನ್ನಾಗೆ ಉಪ್ಪಿನಕಾಯಿನೂ ಖರ್ಚಾಗ್ತಾ ಇದ್ದಾವಂತೆ ಇಬ್ರು ದುಡ್ದು ನೀವು ಒಂದಿಟ್ಟು ಹೊಸ ಮನೆ ಕಟ್ಸೋದ ಇಲ್ಲಾಂದರೆ ಎಲ್ಲನ ಕಟ್ಟಿರೋ ಮನೆ ಸಿಕ್ಕರೆ ಕಮ್ಮಿ ರೇಟಿಗೆ ತಾಮದ ಏನೋ ಒಂದು ವ್ಯವಸ್ಥೆ ಮಾಡ್ಕೊಳ್ರಿ ಆದಷ್ಟು ಬೇಗನ ದುಡ್ಡ ಕುಡಿಕ್ಬೇಕು ಜಾಸ್ತಿ ಖರ್ಚು ಮಾಡಕ್ಕೆ ಹೋಗ್ಬಾರ್ದು ಸರಿ ಆಯ್ತು ಮಾವ ಹಂಗೆ ಆಗಲಿ ಬರ್ರಿ ನಿಮ್ಮನ್ನ ಬಸ್ ಹತ್ತಿಸಿ ಬರ್ತೀನಿ. ಏನು ಬೇಡ ಬಿಡಪ್ಪ ನಾವು ಹೋಗ್ತೀವಿ ನಾನು ತಿಪ್ಪೆನು ಇಬ್ಬರು ಇದ್ದೀವಿ ನಾವು ಹೋಗ್ತೀವಿ ಹೋಗು ನೀನು ಊಟ ಮಾಡಕ್ಕೆ ಹೋಗಿ ತಿಪ್ಪೆ ಬಾರೋ ಹೋಗೋಣ ನೇತ್ರಮ್ಮ ಬತ್ತೀವಿ ಶಾಂತಮ್ಮ ಶಂಕರಪ್ಪ ಬತ್ತೀವಿ ಕಣ್ರಪ್ಪ ಸರಿ ಆಯ್ತಪ್ಪ ಯಾವಾಗಾದ್ರೂ ಒಂದ್ ದಿವಸ ಅಮ್ಮನ ಕರ್ಕೊಂಡು ಬಿಡು ಮಾಡ್ಕೊಂಡು ಬಾ ಹಂಗ ಅಮ್ಮನ ನೋಡಂಗಾಗೈತೆ ನನಗೆ ಸರಿ ಅಮ್ಮ ಆಯ್ತು ಯಾವಾಗನ ಬಿಡುವಾಗಿದ್ದಾಗ ಬತ್ತೀವಿ ತಿಪ್ಪೆ ಬಾ ಹೋಗೋಣ. ಚಿಕ್ಕಮ್ಮವ್ರೆ ನಾನಿನ್ ಬರ್ತೀನಿ ಅಕ್ಕ ಬರ್ತೀನಿ. ಸರಿ ಆಯ್ತು ಕಣ ತಿಪ್ಪೆ ಹೋಗ್ಬಾ ಒಳ್ಳೇದಾಗ್ಲಿ ಅಮ್ಮ ನನಗೂ ಊಟಕ್ಕೆ ಕೊಡಮ್ಮ ಪಟ್ಟಾಸ್ತೈತೆ ಊಟ ಮಾಡಬೇಕು. ಸರಿಯಪ್ಪ ಇಕ್ಕೆಂಬತ್ತೀನಿ ಕುಕ್ಕ ನೀನು ಊಟ ಮಾಡಿದೆ ನಾನು ನಿಮ್ಮ ಮಾವನ ಜೊತೆಗೆ ಕುಕ್ಕೊಂಡು ಉಣ್ಣಪ್ಪ ನೀನು ಕುಕ್ಕೊಂಡು ಉಣ್ಣು. ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.